ಲಕ್ಕುಂಡಿಯ 6 ಸ್ಮಾರಕಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಕಾಮಗಾರಿಗಳ ಶಿಲಾನ್ಯಾಸ, ದಶ ದೇವಾಲಯ ಮತ್ತು ದಶಬಾವಿಗಳ ಅನಾವರಣ, ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಸಪ್ತಾಹ ಕಾರ್ಯಕ್ರಮಕ್ಕೆ ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ್ ಇಂದು ಉದ್ಘಾಟಿಸಿ ವೀಕ್ಷಿಸಿದರು. ಇದೇ ಸಂದರ್ಭದಲ್ಲಿ ಲಕ್ಕುಂಡಿಯ ಐತಿಹಾಸಿಕ ದೇವಾಲಯ ಹಾಗೂ ಬಾವಿಗಳ ಅಭಿವೃದ್ಧಿಪಡಿಸಲು 10 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಿದರು. ಈ ವೇಳೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಶಾಸಕ ಸಿ.ಸಿ. ಪಾಟೀಲ್, ಲಕ್ಕುಂಡಿ ಪ್ರಾಧಿಕಾರದ ಅಧ್ಯಕ್ಷ ಸಿದ್ದಲಿಂಗೇಶ ಪಾಟೀಲ, ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಡಿ.ಆರ್. ಪಾಟೀಲ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸದಸ್ಯರು ಕಳೆದ 4 ದಶಕ 4-5 ದಾಖಲೆಯನ್ನು ಕೊಡ್ತಾ ಇದ್ದಾರೆ. ಅಮೀರ್ ನಾಯ್ಕ ಅವರು ಬಳಿಕ ಎಚ್.ಕೆ. ಪಾಟೀಲ್, ದೇವಸ್ಥಾನ ಮತ್ತು ದಶಬಾವಿಗಳ ಅನಾವರಣ ಮಾಡಲಾಗಿದೆ. ಐತಿಹಾಸಿಕ ಲಕ್ಕುಂಡಿಯನ್ನು ರಾಷ್ಟ್ರಮಟ್ಟದಲ್ಲಿ ಅಗ್ರ ಪುರಾತತ್ವ ಕೇಂದ್ರವಾಗಿ ರೂಪಿಸಲು ಸರ್ಕಾರ ಸಮಗ್ರ ಯೋಜನೆ ರೂಪಿಸುತ್ತಿದೆ. ಮುಂದಿನ 1 ವರ್ಷದಲ್ಲಿ 100ಕ್ಕೂ ಹೆಚ್ಚು ದೇವಾಲಯ, ಬಾವಿಗಳನ್ನು ಅನಾವರಣಗೊಳಿಸುವ ಉದ್ದೇಶ ಹೊಂದಲಾಗಿದೆ ಎಂದರು. ಒಟ್ಟು 40 ಕಡೆ ಈ ಪ್ರಾಚ್ಯಾವಶೇಷಗಳ ಇರುವಿಕೆ ನಮ್ಮ ಗಮನಕ್ಕೆ ಬಂದಿದೆ. ಅವುಗಳಲ್ಲಿ 25ರಷ್ಟು ಸ್ಥಳಗಳಲ್ಲಿ ಈಗಾಗಲೇ ಗುರುತಿಸಿದ್ದೇವೆ. ಇನ್ನೂ 15 ಸ್ಥಳಗಳಲ್ಲಿ ಗುರುತಿಸುವಿಕೆ ಹಾಗೂ ನಂಬರ್ ಮಾಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಬಸವರಾಜ ಹೊರಟ್ಟಿ, ಸಚಿವ ಎಚ್.ಕೆ. ಪಾಟೀಲ್ ಅವರ ನೇತೃತ್ವದಲ್ಲಿ ರಾಷ್ಟ್ರಕ್ಕೆ ಮಾದರಿಯಾದ ಕೆಲಸ ಮಾಡಲಾಗುತ್ತಿದೆ. ಲಕ್ಕುಂಡಿ ಉತ್ಸವದ ಭಾಗವಾಗಿ ಶಿಲ್ಪಕಲೆ, ಬಾವಿ, ದೇವಾಲಯಗಳನ್ನು ಅಭಿವೃದ್ಧಿಪಡಿಸುವ ಕೆಲಸ ಮಾಡಲಾಗುತ್ತಿದೆ. ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ಮತ್ತಷ್ಟು ಗಮನ ಸೆಳೆಯುವ ನಿಟ್ಟಿನಲ್ಲಿ ಜೂನ್ನಲ್ಲಿ ನಡೆಯುವ ಅಧಿವೇಶನದಲ್ಲಿ ಈ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡಬೇಕು ಎಂದು ಹೇಳಿದರು. ಸ್ಪಷ್ಟವಾದಂಥ ಒಂದು ರೂಪರೇಷೆಯನ್ನು ಕೊಡಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಬೇಕು. ನಮ್ಮ ಸದನದಲ್ಲಿ ಅದು ಪ್ರಸ್ತಾಪ ಮಾಡಿದಾಗ ಅದಕ್ಕೆ ಸಂಪೂರ್ಣವಾದಂಥ ಸಮಯವನ್ನು ಕೊಟ್ಟು ಸರ್ಕಾರಕ್ಕೆ ಒಂದು ಡೆಡ್ಲೈನ್ ಕೊಡುವಂಥ ಕೆಲಸವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸಿ.ಸಿ. ಪಾಟೀಲ್, ರಾಜ್ಯ ಸರ್ಕಾರ ಲಕ್ಕುಂಡಿಯ ಐತಿಹಾಸಿಕ ಗತವೈಭವವನ್ನು ಗುರುತಿಸುವ ಉದ್ದೇಶದಿಂದ ಅನ್ವೇಷಣಾ ಕಾರ್ಯ ಕೈಗೆತ್ತಿಕೊಂಡಿರುವುದು ಶ್ಲಾಘನೀಯ ಎಂದರು. ಖಾತೆ ಬೇಕಾಗಿತ್ತು, ನಮ್ಮ ಜಿಲ್ಲೆಗೆ ಏನಾದರೂ ಉಪಯೋಗ ಆಕೈತಿ ಅಂತ ಮಾಡಿದ್ದೆ. ಆದರೆ ಅವ್ರಿಗೆ ಈ ಖಾತೆ ಸಿಕ್ಕಿದ್ರಿಂದ ನನ್ನ ಇಲಾಖೆಗೆ, ನನ್ನ ಕ್ಷೇತ್ರಕ್ಕೆ ಮತ್ತು ನನ್ನ ಕ್ಷೇತ್ರದ ಐತಿಹಾಸಿಕ ಲಕ್ಕುಂಡಿಗೆ ಭಾಳ ಅನುಕೂಲ ಆಗಿದೆ.